ವಾಲ್ಮೀಕಿ ಹಗರಣವನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಸದನದ ಹೊರಗೂ ಒಳಗೂ ಹೋರಾಟವನ್ನ ಮಾಡ್ತಾ ಇದೆ ಬಿಜೆಪಿ. ಎಗರಾಡ್ತಾ ಇರುವಂತ ಬಿಜೆಪಿಗೆ ಸಿದ್ದರಾಮಯ್ಯ ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಸಿದ್ದಣ್ಣ ಬಿಟ್ಟಿದ್ದು ಬರೋಬ್ಬರಿ 21 ಪ್ರತ್ಯಾಸ್ತ್ರ. ಸದನದಲ್ಲೇ ಸಿಡಿತು ಬಾಣಗಳ ಮೇಲೆ ಬಾಣ. ಸಿದ್ದರಾಮಯ್ಯನವರು ಬಿಟ್ಟ ಬಾಣಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಬಿಜೆಪಿಯವರು. ಸಿದ್ದು ಬತ್ತಳಿಕೆಯಲ್ಲಿ ಬಿಜೆಪಿ ವಿರುದ್ಧ 21 ಬ್ರಹ್ಮಾಂಡ ಭ್ರಷ್ಟಾಚಾರ. ಒಂದೊಂದೇ ಬಾಣಕ್ಕೆ ಪತರುಗುಟ್ಟಿ ಹೋಗಿದೆ ಬಿಜೆಪಿಯ ಬಾಹುಬಲ. ಗಮನಿಸ್ತಾ ಇದ್ದೀವಿ. ವಾಲ್ಮೀಕಿ ಹಗರಣವನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡು ಸದನದ ಹೊರಗಾಗಿರ್ಬಹುದು ಒಳಗಾಗಿರ್ಬಹುದು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಬೇಕು ಅಂತ ಹೇಳಿ. ಇದರ ನಡುವೆ ಬಿಜೆಪಿಯ ವಿರುದ್ಧ ಈಗ ಸಿದ್ದರಾಮಯ್ಯನವರು ಬರೋಬ್ಬರಿ 21 ಪ್ರತ್ಯಾಸ್ತ್ರಗಳನ್ನ ಬಿಟ್ಟಿದ್ದಾರೆ. ಸದನದಲ್ಲೇ ಬಾಣಗಳ ಮೇಲೆ ಬಾಣವನ್ನ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಬಿಟ್ಟ ಬಾಣಕ್ಕೆ ಬಿಜೆಪಿ ಕಕ್ಕಾಬಿಕ್ಕಿಯಾಗಿ ಹೋಗ್ಬಿಟ್ಟಿದೆ. ಸಿದ್ದರಾಮಯ್ಯ ಅವರ ಬತ್ತಳಿಕೆಯಲ್ಲಿ ಬಿಜೆಪಿ ವಿರುದ್ಧ 21 ಬ್ರಹ್ಮಾಂಡ ಭ್ರಷ್ಟಾಚಾರ ಇದಾವೆ. ಒಂದೊಂದೇ ಬಾಣಕ್ಕೆ ಇಲ್ಲಿ ಬಿಜೆಪಿಯ ಬಾಹುಬಲ ಪತರುಗುಟ್ಟಿ ಹೋಗಿದೆ ಅಂತಾನೆ ಹೇಳಬಹುದು. 21 ಪ್ರತ್ಯಾಸ್ತ್ರ ಏನಪ್ಪಾ, ಅದು ಏನು ಭ್ರಷ್ಟಾಚಾರ ಮಾಡಿದ್ದಾರೆ, 21 ಬ್ರಹ್ಮಾಂಡ ಭ್ರಷ್ಟಾಚಾರ ಪಟ್ಟಿ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. 2020-21ರಲ್ಲಿ APMC ಹಗರಣ 47.16 ಕೋಟಿ. ಇನ್ನು 2021-22ರಲ್ಲಿ ಭೋವಿ ಅಭಿವೃದ್ಧಿ ನಿಗಮ 87 ಕೋಟಿ. 2022-23ರಲ್ಲಿ ಅರಸು ಟ್ರಕ್ ಟರ್ಮಿನಲ್ 50 ಕೋಟಿ ರೂಪಾಯಿ. ಇನ್ನು 2021-22ರಲ್ಲಿ ಗಂಗಾ ಕಲ್ಯಾಣ ಯೋಜನೆ 430 ಕೋಟಿ ಭ್ರಷ್ಟಾಚಾರ ಆಗಿದೆ. 2021-22ರಲ್ಲಿ ಪ್ರವಾಸೋದ್ಯಮ ಇಲಾಖೆ 2.47 ಕೋಟಿ ಭ್ರಷ್ಟಾಚಾರ ಆಗಿದೆ. 2019-23ರಲ್ಲಿ ಕಿಯೋನಿಕ್ಸ್ ಹಗರಣ 500 ಕೋಟಿ ಇಲ್ಲಿ ಭ್ರಷ್ಟಾಚಾರ ಆಗಿರೋದು. 2019-20ರಲ್ಲಿ ಕೋವಿಡ್ ಹಗರಣ ಕೆ ಸುಧಾಕರ್ ಅವರ ವಿರುದ್ಧ 40,000 ಕೋಟಿ ಹಗರಣ ಅಂದ್ರೆ ಒಂದು ಆರೋಪ ಇದೆ, ಭ್ರಷ್ಟಾಚಾರ ಆರೋಪ. 2019-20ರಲ್ಲಿ 40% ಹಗರಣ 2,000 ಕೋಟಿ. 2019-20ರಲ್ಲಿ PSI ಮತ್ತು ಇತರೆ ನೇಮಕಾತಿ 106 ಕೋಟಿ ಹಗರಣ ನಡೆದಿದೆ. 2022-23ರಲ್ಲಿ ಪರಶುರಾಮ ಥೀಮ್ ಪಾರ್ಕ್ 11 ಕೋಟಿಗೂ ಹೆಚ್ಚು ಇನ್ನು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ. 2023ರಲ್ಲಿ ಬಿಟ್ ಕಾಯಿನ್ ಹಗರಣ ಸಾವಿರಾರು ಕೋಟಿ ನಡೆದಿದೆ. 2019-20ರಲ್ಲಿ KKRDB ಹಗರಣ ನಡೆದಿರುವುದು 200 ಕೋಟಿ ರೂಪಾಯಿಯಲ್ಲಿ ಭ್ರಷ್ಟಾಚಾರ ಆಗಿದೆ. 2019-20ರಲ್ಲಿ ಕಂದಾಯ ಹಗರಣ ಲೆಕ್ಕವಿಲ್ಲದಷ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಇನ್ನೂ ಕೂಡ. 2021-23ರಲ್ಲಿ PC ಪಾಟೀಲ್ ವಿರುದ್ಧ ಆರೋಪ ಕೇಳಿ ಬಂತು, ರಾಜ್ಯಪಾಲರಿಗೆ ದೂರನ್ನು ನೀಡಲಾಯಿತು. 2019-21ರಲ್ಲಿ ಮೊಟ್ಟೆ ಹಗರಣ ನಡೀತು, ಲೆಕ್ಕವಿಲ್ಲ. ಎಷ್ಟು ಲೆಕ್ಕ ಅಂದ್ರೆ ಎಷ್ಟು ಹಗರಣ ನಡೆದಿದೆ ಲೆಕ್ಕ ಇಲ್ಲ. 2008-2013ರಲ್ಲಿ KIADB ಕಟ್ಟಾನಾಯ್ಡು ಸುಬ್ರಹ್ಮಣ್ಯ ಅವರ ಬಂಧನವಾಗಿತ್ತು. ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಿನ ಬೃಹತ್ ಹಗರಣವೂ ಕೂಡ ನಡೆದಿತ್ತು. ನೋಡಿ, ಇದು ಬಿಜೆಪಿಯವರ ಆಡಳಿತದಲ್ಲಿ ನಡೆದಂತ 21 ಹಗರಣಗಳ ಸರಮಾಲೆಗಳು. ಈಗ ವಾಲ್ಮೀಕಿ ಹಗರಣವನ್ನ ಇಟ್ಕೊಂಡು ಯಾವ ರೀತಿಯಾಗಿ ಬಿಜೆಪಿಯವರು ಕಾಂಗ್ರೆಸ್ಗೆ ಕಾಟ ಕೊಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ. ಇದನ್ನೇ ಈಗ ಪ್ರತ್ಯಾಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಗಮನಿಸ್ತಾ ಇದ್ದೀವಿ. ವಾಲ್ಮೀಕಿ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇದೆ ಅಂತ ಹೇಳಿ. ಇದೆಲ್ಲದರ ನಡುವೆ ನೀವೇನ್ ಕಡಿಮೆ ಇಲ್ಲ, 21 ಹಗರಣಗಳಲ್ಲಿ ನೀವೆಲ್ಲ ಪಾಲುದಾರರಾಗಿದ್ದೀರಿ ಬಿಜೆಪಿಯವರು ಅಂತ ಹೇಳಿ ಪ್ರತ್ಯಾಸ್ತ್ರವನ್ನ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ.